ಸರ್ ಮ್ಯಾಮ್ ಫಸ್ಟ್ 1,35,000 ಕೊಟ್ಟಿದ್ದೀನಿ. ಅದು ಅವ್ರು ರಿಟರ್ನ್ ಮಾಡಿದ್ರು. ಅದಾದ್ಮೇಲೆ 45,000 10,000 ಇಲ್ಲಿ ಮೇಡಮ್ ರೆಕಾರ್ಡೇ ಇಲ್ಲ. ಲೈಕ್ UPI ಅಲ್ಲಿ ಇದೆ. ಎಷ್ಟು UPI ಇರೋದು 1,35,000 ಮತ್ತೆ 45,000. ನಾನು ನನ್ನ ಲ್ಯಾಪ್ಟಾಪ್ ತೋರಿಸ್ತೀನಿ ಫಿಸಿಕಲಿ ಯಾವ ತರ ಅವ್ರು ನನಗೆ ನನ್ನ ಲ್ಯಾಪ್ಟಾಪ್ ಅಲ್ಲಿ ನನ್ನ ತಲೆಗೆ ಹೊಡೆದ್ರು. ಬೇಕಾದ್ರೆ ಲ್ಯಾಪ್ಟಾಪ್ ತರ್ಸ್ಕೊಂಡು ತೋರಿಸ್ತೀನಿ, ಅದು ಒಂದು ಎವಿಡೆನ್ಸು. ಆ ಥರ ಎಲ್ಲ ಅವ್ರಿಗೆ ಸಿಟ್ಟು ಬಂದರೆ ಆ ಥರ ಎಲ್ಲ ಮಾಡೋದು, ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡೋದು. ಬಿಕಾಸ್ ಅವ್ರಿಗೆ ನಾನೊಂದು ಇವತ್ತು ನನಗೆ ಅರ್ಥ ಆಗ್ತಾ ಇದೆ. ಇವಾಗ ಹಿಂಗಿಂದ ಮುಂಚೆ 2 lakhs ಮಮ್ಮಿ ಇನ್ಸ್ಟಾದಲ್ಲಿ ಪರಿಚಯ ಆದ್ಮೇಲೆ ಫಸ್ಟ್ ಈಗ ಲವ್ ಪ್ರಪೋಸಲ್ ಇರ್ಬೋದು ಅಥವಾ ಅವರೇ 100% ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡೋಕೆ ಅವ್ರು ನನ್ಗೇನ್ ಹೇಳಿದ್ರು ಅಂತ ನನ್ಗೊಂದು ಗರ್ಲ್ ಫ್ರೆಂಡ್ ಇದೆ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ವೆರಿ ಗುಡ್ ಪೀಪಲ್, ನಾನು ಅವ್ರಿಗೆ ಅಪ್ರಿಶಿಯೇಟ್ ಮಾಡಿದ್ದೀನಿ. ಪೀಪಲ್ ಎಲ್ಲ ಅಕ್ಸೆಪ್ಟ್ ಮಾಡಲ್ಲ ಗರ್ಲ್ ಫ್ರೆಂಡ್ ಬಗ್ಗೆ, ನೀನ್ ಮಾಡಿದ್ಯಾ, ವೆರಿ ಗುಡ್, ಸೊ ನೈಸ್ ಆಫ್ ಯು, ಕೈಂಡ್ ಆಫ್ ಯು ಅಂತ. ನಾನು ಸೀರಿಯಸ್ ಆಗಿ ನೋಡಿದ್ರೆ ಒಂದು ಫ್ಯಾನ್ ತರ, ಓ ವಾವ್ ನೈಸ್, ನನ್ನ ಊರವರು ಅಷ್ಟು ಲೈಕ್ ವೆಲ್ ಆಫ್ ಇದೆ, ಲೈಕ್ ಚೆನ್ನಾಗಿ ಮಾಡ್ತಾರೆ, ಮತ್ತೆ ಒಂದು ಡೀಸೆಂಟ್ ಹುಡುಗ ಅಂತ ನಾನು ಫ್ರೆಂಡ್ ತರ ಮೀಟ್ ಮಾಡೋಕೆ ಹೋಗಿದ್ದೀನಿ. ಫಸ್ಟ್ ಡೇ ಮೀಟ್ ಮಾಡೋಗಾನೆ ಅವರು, ಇಲ್ಲ ನನ್ನ ಮೇಲೆ ಲವ್ ಆಯ್ತು, ನನ್ನ 3 ತಿಂಗಾಯ್ತು ಬ್ರೇಕಪ್ಗೆ, ಬಟ್ ನಾನು ಯಾರಿಗೂ ಹೇಳಿಲ್ಲ, ಸಿನ್ಸ್ ಇದು ತುಂಬಾ ಲಾಂಗ್ ಟೈಮ್ ರಿಲೇಶನ್ಶಿಪ್ ಇತ್ತು. ನಾನು ಫ್ರೆಂಡ್ಸ್ಗೆಲ್ಲ ಹೇಳಿಲ್ಲ, ಬಟ್ ನಂದು ಎಲ್ಲ ಕ್ಲೋಜರ್ ಆಗಿದೆ, ಅವ್ರ ಪಾಡ್ಕಿದೆ, ನಾನು ನನ್ನ ಪಾಡ್ಕಿದ್ದೀನಿ. ನನಗೆ ಒಂದು ಕೂರ್ಗಿ ಲೈಕ್ ನನ್ನ ಸೇಮ್ ಕಮ್ಯುನಿಟಿ ಹುಡುಗಿ ಮದುವೆ ಆಗಕ್ ಬೇಕಿತ್ತು, ನೀನ್ ನನ್ಗೆ ಫಿಟ್ ಅಂತ ಅನ್ಸುತ್ತೆ ಅಂತ ಹೇಳಿದ್ರು. ಹೌದು ಸರ್, ಅವಳೇ ಪ್ರಪೋಸ್ ಮಾಡಿದ್ರು. ಮತ್ತೆ ಹೇಳಿದ್ರು ನಾನು ಅವ್ರಿಗೆ ನನ್ನ ಡಿವೋರ್ಸ್ ಎಲ್ಲ ಹೇಳಿದೀನಿ ಅಲ್ಲ, ಎಷ್ಟು ಆನೆಸ್ಟ್ ಆಗಿದ್ಯಾ ನೀನ್, ನಿನ್ ಜೊತೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ಆಯ್ತಾ, ನೀನ್ ತುಂಬಾ ಡಂಬು, ನಿನ್ಗೆ ಜನ ಯಾವ ತರ ಇದೆ ಅಂತ ಗೊತ್ತಾಗಲ್ಲ, ನೀನ್ ತುಂಬಾ ಇನ್ನೋಸೆಂಟ್ ಎಲ್ಲ ಹೇಳ್ಕೊಂಡು ನನ್ನ ಬಲಿಕ ಬಕ್ರ ಮಾಡಿದ್ರೆ ಅಷ್ಟೇ. ಅದೆಲ್ಲ ಇವತ್ತು ಅರ್ಥ ಆಗ್ತಾ ಇದೆ ಸರ್. ನನ್ಗೆ ಇವತ್ತು ಇಮೋಷನಲಿ ನಾನು ಹೇಳ್ತಾ ಇದ್ದೀನಿ, ನನ್ಗೆ ಒಂದ್ ದಿವಸ ಅಲ್ಲಿ ಪ್ರೀತಿ ಕಡಿಮೆ ಏನೂ ಆಗಲ್ಲ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಸರ್. ಅವ್ರು ನನ್ನ ಫುಲ್ ಯೂಸ್ ಮಾಡಿದ್ರು ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಲಾಸ್ಟ್ ಅಲ್ಲಿ ಅವ್ರು ಹೇಳ್ಬೋದು, ನೀನ್ ಡಿವೋರ್ಸಿ, ನೀನ್ ಈ ತರ ಆ ತರ ಅಂತ ಈಸಿ ಸ್ಕೇಪ್ ಗೋಟ್ ಹೇಳ್ತಾನೆ ಅಲ್ಲ, ಬಲಿಕ ಬಕ್ರ, ಈಸಿ, ನಿನ್ನ ನಾನು ಬಿಡೋಕ್ ಈಸಿ ಅಂತ ಅವ್ರು ನನ್ನ ಜೊತೆ ಬಂತು ಇತ್ತು. ಮತ್ತೆ ಮನೆಗೆಲ್ಲ ಬಂತು, ನೋಡಿದ್ರು, ಓಕೆ ಮಮ್ಮಿ ಪಾಪ ಈ ತರ ಇದೆ, ವೆಲ್ ಆಫ್ ಇದೆ ಅಂತ. ಅದಕ್ಕೋಸ್ಕರ ಸ್ವಲ್ಪ ಲಾಂಗ್ ಟೈಮ್ ಪಾಸ್ ಮಾಡಿದ್ರು ಅಷ್ಟೇ. ನನ್ಗೆ ಆ ತರ ಫೀಲ್ ಆಗೋದು.